ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ಅಂತ ಹೇಳಿದರೆ ಹಿಂದಿ ನೋಡೋದೊಳಗೆ ನಾನು ಕ್ಲಿಯರ್ ಮಾಡಿದ್ದೆ ನಿಮಗೆ ರಜೆ ಯಾವ ರೀತಿ ಸ್ಯಾಂಕ್ಷನ್ ಇರುತ್ತೆ ಆಗತ್ತೆ. ಮತ್ತೇನಪ್ಪ ಅಂತ ಹೇಳಿದರೆ ಈ ಪ್ರೆಗ್ನೆಂಟ್ ಆದಾಗ ಮತ್ತು ಹೆಂಡತಿ ಪ್ರೆಗ್ನೆಂಟ್ ಆದಾಗ ಮತ್ತು ಲೇಡೀಸ್ ಪ್ರೆಗ್ನೆಂಟ್ ಆದಾಗ ಯಾವ ರೀತಿ ರಜೆ ಕೊಡ್ತಾರೆ ಅದ್ರ ಬಗ್ಗೆನೂ ಕ್ಲಿಯರ್ ಮಾಡಿದ್ದೆ. ಬಟ್ ಒಂದು ಸ್ವಲ್ಪ ಏನಪ್ಪ ಅಂತ ಹೇಳಿದರೆ ಹುಡುಗರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋಕೆ ಆಗಿದ್ದಿಲ್ಲ ಅದ್ರ ಬಗ್ಗೆ. ಓಕೆನಾ, ಇವಾಗ ಈ ವಿಡಿಯೋದೊಳಗೆ ಏನಪ್ಪ ಅಂತ ಹೇಳಿದರೆ ನಿಮಗೆ ರಜೆ ಎಷ್ಟು ಸ್ಯಾಂಕ್ಷನ್ ಆಗುತ್ತೆ, CAPF ಅಲ್ಲಿ ಬರುವಂಥ ಎಲ್ಲ ಫೋರ್ಸಿಗೂ ಸೇಮ್ ರಜೆ ಇರುತ್ತೆ. ಬಟ್ ಅಸ್ಸಾಂ ರೈಫಲ್ ಆಗಿ ನಾನು ನಿಮಗೆ ಏನು ಹೇಳ್ತಿದ್ದೀನಪ್ಪ ಅಂತ ಹೇಳಿದರೆ ಅಸ್ಸಾಂ ರೈಫಲ್ಸು ಗೋರ್ಖಾ ರೆಜಿಮೆಂಟು ಅಲಗ್ ಆಗತ್ತಾ ಅಂಥೇಳಿ ನೋಡಿ. ನಾನು ಹೇಳ್ತಿರುವಂತಹ ಡೀಟೇಲ್ಸ್ ಏನು ಇದೆ ಎಲ್ಲ ನನಗೆ ಸ್ಯಾಲ್ರಿ ಆಗಿರುವಂಥದ್ದು ಮತ್ತು ಸ್ಯಾಲರಿ ಏನಾಗ್ತಿದೆಯಲ್ಲ ಸ್ಯಾಲರಿ ಆಗುವಂಥದ್ದು ಮತ್ತು ಎಲ್ಲ ಫೆಸಿಲಿಟೀಸ್ ಒಂದು ಸ್ವಲ್ಪ ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಮ್ದೇನಪ್ಪ ಅಂತ ಹೇಳಿದರೆ CAPF ನಮ್ದು ನಮ್ಮ CAPF ಇಂದ ಬರುವಂಥ ಎಲ್ಲ ಫೆಸಿಲಿಟೀಸ್ ನಮಗೂ ಸಿಗುತ್ತೆ. ಸೇಮ್ ಟು ಸೇಮ್ ನಮ್ಮದು ಇರುತ್ತೆ, ಯಾವುದೇ ಚೇಂಜಸ್ ಇಲ್ಲ. ಚೇಂಜಸ್ ಏನಿದೆ ಅಂತ ಹೇಳಿದರೆ ನಾವು ಇಂಡಿಯನ್ ಆರ್ಮಿ ಫೆಸಿಲಿಟೀಸ್ ಒಂದು ಸ್ವಲ್ಪ ಅಂದರೆ ಅಷ್ಟೊಂದಲ್ಲ, ಸ್ವಲ್ಪ ಇಂಡಿಯನ್ ಆರ್ಮಿ ಫೆಸಿಲಿಟೀಸ್ ಇರುತ್ತೆ ನಮಗೆ. ಇವಾಗ ನೋಡಿ ಇಂಡಿಯನ್ ಆರ್ಮಿ ಕ್ಯಾಂಟೀನ್ ನಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಯಾರಿಗೆ, ಅಸ್ಸಾಂ ರೈಫಲ್ಸ್ ಅವರಿಗೆ. ಏನಪ್ಪ ಅಂತ ಹೇಳಿದರೆ ನಮಗೊಂದು ಸ್ವಲ್ಪ ಅವರಿಗೆ ಮೆಡಿಕಲಲ್ಲಿ ನಾವು ಪೆನ್ಷನ್ ಹೋದರೂ ಕೂಡ ನಮಗೇನಪ್ಪ ಅಂತ ಹೇಳಿದರೆ ಅಸ್ಸಾಂ ರೈಫಲ್ ಅವರಿಗೆ ನಾವು ಮೆಡಿಕಲ್ ಎಲ್ಲ ತೊಗೋಬೋದು, ನಾವು ಫೆಸಿಲಿಟೀಸನ್ನು ತೊಗೋಬೋದು ನಾವು. ಓಕೆನಾ, ಬಟ್ ಏನಪ್ಪ ಅಂತ ಹೇಳಿದರೆ ಬೇರೆ ಯಾವುದೇ ಫೋರ್ಸಿಂದ ಇಂಡಿಯನ್ ಆರ್ಮಿ ಮೆಡಿಕಲ್ಗೆ ಯಾರು ತೋರಿಸುವಂಥದ್ದು ಇಲ್ಲ. ಓಕೆನಾ, ಈ ಸರ್ ನಮಗೇನಾದರೂ ಇವಾಗ ಅಸ್ಸಾಂ ರೈಫಲ್ಸ್ ಆಗಿ ಮತ್ತು ನಮ್ಮದು ಬೇರೆ ಫೋರ್ಸ್ ಆಗಿದೆ, ಇವಾಗ ರಜೆಗಳು ಅಥವಾ ಯಾವುದೇ ರೀತಿಯ ಅಲೌನ್ಸಸ್ ಬರ್ತಾವಲ್ಲ, ಸ್ಯಾಲರಿ ಬರುವಂಥದ್ದು, ದುಡ್ಡಿಂದ ಏನು ವ್ಯವಸ್ಥೆ ಅದ, ದುಡ್ಡು ಬರುವಂಥ ಏನು ವ್ಯವಸ್ಥೆ ಅದ, ಫೈನಾನ್ಸಿಯಲ್ ಏನು ವ್ಯವಸ್ಥೆ ಅದ, ಅದು ಪೂರ್ತಿ ನಂದು ಸೇಮ್ ಅದ, ನಿಮ್ಮದು ಸೇಮ್ ಅದ. ಎಲ್ಲ ಫೋರ್ಸ್ದು ನಮ್ಮದು ಏನು SSC GD ಅಂತ ಏನು ನಮ್ಮದು SSCಯಲ್ಲಿ ಭರ್ತಿ ಮಾಡ್ತಾರೋ ಎಲ್ಲರದು ಸೇಮ್ ಟು ಸೇಮ್ ಅದ. ಬಟ್ ನಮಗೊಂದು ಸ್ವಲ್ಪ ಫೆಸಿಲಿಟೀಸು ಜಾದ ಅದ. ಓಕೆನಾ, ಅಷ್ಟೇ, ಯಾವುದೇ ರೀತಿ ಇಲ್ಲ. ಇವಾಗ ನೋಡಿ ಫಸ್ಟು ಏನಪ್ಪ ಅಂತ ಹೇಳಿದರೆ ಇವಾಗ ಪೆನ್ಷನ್ ಯಾವ ರೀತಿ ಇರುತ್ತೆ ಅಂತೇಳಿ ಅದು ಸಪ್ರೇಟ್ ವಿಡಿಯೋ ಮಾಡೋಣ. ಓಕೆನಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ, ಸಪ್ರೇಟ್ ವಿಡಿಯೋ ಮಾಡ್ತೇನೆ ನಾನು. ಇದು ಪೆನ್ಷನ್ನು ಚೇಂಜ್ ಆಗಿದೆ ನಮ್ಮದು. ಇವಾಗ NPS ಇತ್ತು ನಮ್ಮದು, ಇವಾಗ NPS ನ್ಯೂ ಪೆನ್ಷನ್ ಸ್ಕೀಮ್ ಏನಿತ್ತು, ನ್ಯೂ ಪೆನ್ಷನ್ ಸ್ಕೀಮನ್ನು ತೆಗೆದು ಇವಾಗ ನ್ಯೂ ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆನಾ, ಅದರಲ್ಲಿ ಫೆಸಿಲಿಟೀಸ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕ್ಲಿಯರಾಗಿ ಹೇಳ್ತೇನೆ. ಇವಾಗ ಬನ್ನಿ, ರಜೆ ಸೇಮ್ ಟು ಸೇಮ್ ಇರುತ್ತೆ, ವರಿ ಮಾಡೋಕೆ ಹೋಗಬೇಡಿ. ಓಕೆನಾ, ಸೇಮ್ ಯಾವ ರೀತಿ ಇರುತ್ತೆ ರಜೆ ಬಗ್ಗೆ ಮಾತಾಡೋಣ, ಕ್ಲಿಯರಾಗಿ ಮಾತಾಡ್ಕೊಂಡು ಹೋಗೋಣ. ಓಕೆ, ಇವಾಗ ನೋಡಿ ಸೇಮ್ CL ಮತ್ತು EL ಅಂತ ಇರುತ್ತೆ ನಿಮ್ಮದು ರಜೆ. ಓಕೆನಾ, CL ಅಲ್ಲಿ 15 ದಿನ ರಜೆ ಇರುತ್ತೆ. 15 ದಿನ ಪ್ಲಸ್ಸು ಯಾವುದಾದ್ರೂ ಫೆಸ್ಟಿವಲ್ ಬಂತಂದರೆ, ಅಂದರೆ ದೀಪಾವಳಿ ಆಗಿರುವಂಥದ್ದು, ಈ ರೀತಿ ಗಣಪತಿ ಹಬ್ಬ ಬಂತಪ್ಪ, ನಾವು ಇವಾಗ ರಜೆ ಒಳಗೆ ಬಂದಿರ್ತೀವಿ. ಸೆಪ್ಟೆಂಬರಲ್ಲಿ ರಜೆ ಒಳಗೆ ಬಂದಾಗ ಗಣೇಶ ಚತುರ್ಥಿ ಇತ್ತಪ್ಪ ಅಂತ ಹೇಳಿದರೆ, ಗಣಪತಿ ಹಬ್ಬ ಇತ್ತಪ್ಪ ಅಂತ ಹೇಳಿದರೆ ಅದೊಂದು ರಜೆ ಆಯಿತು. ಇವಾಗ ದೀಪಾವಳಿಯಲ್ಲಿ ಬಂದರೆ ದೀಪಾವಳಿ, ಅದು ಇದು ಸಂಡೇ ಗಿಂಡೆ ಎಲ್ಲ ಸೇರಿಸಿ ಒಂದು 5 ರಜೆ ನಮಗೆ ಎಕ್ಸ್ಟ್ರಾ ಸಿಕ್ಬಿಡುತ್ತೆ ನಾವು CL ರಜೆ ಹೋದ್ರೆ. ಓಕೆನಾ, CL ರಜೆ ಒಳಗೆ ಎಷ್ಟಪ್ಪ ಅಂತ ಹೇಳಿದರೆ ಒಂದು 5 ರಜೆ ಹಿಡ್ಕೊಂಡ್ಬಿಡಿ. ಓಕೆನಾ, 5 ರಜೆ ಆತಾತು. EL ಏನಪ್ಪ ಅಂತ ಹೇಳಿದ್ರೆ ನಿಮ್ಮದು 60 ರಜೆ. ಇವಾಗ ಒಂದೊಂದು ಪಲ್ಟನದು ನಾ ಅದರೊಳಗೆ ಆ ವಿಡಿಯೋದೊಳಗೂ ಹೇಳಿದ್ದೆ ನಿಮಗೆ ಯಾವ ರೀತಿ ಸ್ಯಾಂಕ್ಷನ್ ಮಾಡ್ತಾರಂತ. ಸ್ಯಾಂಕ್ಷನ್ ಯಾವ ರೀತಿ ಮಾಡ್ತಾರಂತ ಹೇಳಿದರೆ ಆ ಯೂನಿಟ್, ಇವಾಗ ನಂದೊಂದು ಯೂನಿಟ್ ಇದೆ, ಇವಾಗ ನಿಮ್ಮದು BSF ಸಿಕ್ತಪ್ಪ ಅಂತ ಅಂದ್ಕೊಳ್ಳಿ. ಓಕೆನಾ, BSF ಅಲ್ಲಿ ಒಂದು ಯೂನಿಟ್ ಅಂತ ಇರುತ್ತೆ ನಿಮ್ಮದು. ಇವಾಗ ಸೆಕೆಂಡ್ ಯೂನಿಟ್ ಅಂತ ತಿಳ್ಕೊಂಬಿಡಿ. ಇವಾಗ ನಂದು ಯಾವುದಾದ್ರು ಒಂದು ಅಂದ್ಕೊಳ್ಳಿ, ಒಂದು ನಂದು 40 AR ಅಂದರೆ ಅಸ್ಸಾಂ ರೈಫಲ್, 40 ಅಸ್ಸಾಂ ರೈಫಲ್ ಅಂತ ಅಂದ್ಕೊಂಡ್ಬಿಡಿ. ಇವಾಗ ನಾನು 14 ಅಸ್ಸಾಂ ರೈಫಲಲ್ಲಿ ಯಾಕೆ ಕಮಾಂಡರ್ ಇರ್ತಾರೆ ಅಂದರೆ CO ಕಮಾಂಡೆಡ್ ಆಫೀಸರ್ ಏನು ಇರ್ತಾನೆ ಅವನ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ರಜೆ ಯಾವ ರೀತಿ ಕೊಡಬೇಕಂತ. ಕರೆಕ್ಟಾಗಿ ತಿಳ್ಕೊಂಡ್ಬಿಡಿ, ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ಏನಾದರೂ ಭಾಳ ಸ್ಟ್ರಿಕ್ಟ್ ಇತ್ತಪ್ಪ ಅಂತ ಹೇಳಿದರೆ ಒಂದು ಸಲ ರಜೆ ಹೋಗ್ರಿ, ವರ್ಷಕ್ಕೆ ಕಮಾಂಡ್ ಹೆಂಗಿರುತ್ತಪ್ಪ ಅಂತ ಹೇಳಿದರೆ ಇಂಡಿಯನ್ ಆರ್ಮಿ ಆಗಿರುವಂಥದ್ದು ಯಾವುದೇ ಫೋರ್ಸ್ ಆಗಿರುವಂಥದ್ದು ಕಮಾಂಡ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಬಿಡಿ ನೀವು. ನಾನೇನಾದರೂ ಆಫೀಸರ್ ಇದೇನಪ್ಪ ಮುಂದ್ಗಡೆ, ಆಫೀಸರ್ ಹೇಳುವಂಥದ್ದೇ ಆಗತ್ತೆ ಮುಂದೆ. ಓಕೆನಾ, ಹೋಗಕ್ಕೆ ಹೋಗಬೇಡ, ಬೇಡ ನೀವು ಹೋಗೋದು ಬೇಡ, ರಜೆ ಹೋಗೋದು ಬೇಡ ಅಂಥೇಳಿ ಒಂದು ಕಮಾಂಡ್ ಬಂತಪ್ಪ ಅಂತ ಹೇಳಿದರೆ ಸರಿ ಅಂಥೇಳಿ ಸುಮ್ಮನೆ ಹೋಗ್ಬೇಕವ. ಓಕೆನಾ, ಅದನ್ನು ಬಿಟ್ಟು ಅಲ್ಲಿ ಹೋಗಿ ಸಾಬ್ ಜಾನಾಯಿ ಚುಟ್ಟಿ ಜಾನಾಯಿ ನಡೆಯಂಗಿಲ್ಲ, ಇಲ್ಲಿ ಏನೇನು ನಡೆಯಂಗಿಲ್ಲ. ಕಮಾಂಡೆಡ್ ಮೇಲ್ ಆಫೀಸರ್ದೇ ನಡೆಯೋದು. ಅದಕ್ಕೆ ಹೇಳ್ತಾರೆ ಒಂದು ಗೋಲಿ ಯಾರಾದರೂ ಇರಲಿ, ಮನುಷ್ಯ ಮುಂದೆ ನಿಂತಾನಪ್ಪ ಅಂತ ಹೇಳಿದರೆ ಅವ ನಮಗೆ ಹೊಡ್ಯಾಕ ಕುಂತಾನ ಸರ್, ಅವ್ನು ಹೊಡಿಬೋದಾ ಅಂಥೇಳಿ. ಯಾವುದೇ ಫೋರ್ಸಲ್ಲಿ ಆಗಿರುವಂಥದ್ದು ಯಾವುದೇ ಇದರೊಳಗೆ ಇಲ್ಲ, ಹೊಡೆಯುವಂಥ ಅಧಿಕಾರ ಇಲ್ಲ ಫ್ರೆಂಡ್ಸ್. ನಿಮ್ಮ ಕಡೆ ಬಂದೂಕಿರುತ್ತೆ, ಎಲ್ಲ ಇರುತ್ತೆ, ಬಟ್ ಏನಪ್ಪ ಅಂತ ಹೇಳಿದರೆ ಪೂರ್ತಿ ಅಧಿಕಾರ ಇರುವಂಥದ್ದು ಸ್ಟಾರ್ ಹಚ್ಕೊಂಡು ಬಂದಿರ್ತಾರಲ್ಲ ಅವ್ರ ಮೇಲೆ ಇರುತ್ತೆ. ಅವ್ರು ಏನಪ್ಪ ಅಂತ ಹೇಳಿದರೆ ಶೂಟ್ ಅಂಥೇಳಿ ಏನು ಅವಾಗ ಆರ್ಡರ್ ಕೊಡ್ತಾರೆ, ಆಮೇಲೆ ನಿಮ್ಮದು ಶೂಟಿಂಗ್ ಆರ್ಡರು
ಫಾಲೋ ಮಾಡ್ಬೋದು ನೀವು. ಅಲ್ಲಿ ಮಟ್ಟ ನಿಮ್ಮದು ಶೂಟ್ ಆಗಂಗಿಲ್ಲ. ರೈಫಲ್ಲು ಕಾಕಲ್ಲಿ ಇರುತ್ತೆ, ಕಾಕ್ ಜಗ್ಗಿ ಬಿಟ್ಟಿರ್ತೀರ ಹೊರತು ಅದನ್ನು ಯಾವುದೇ ರೀತಿ ಟ್ರಿಗರನ್ನು ಜಗ್ಗಿ ಹೊಡೆಯುವಂಥದ್ದು ಅಲೋಡ್ ಇಲ್ಲ ಫ್ರೆಂಡ್ಸ್, ತಲೆಯಾಗಿ ಇರಲಿ ಓಕೆನಾ. ಕಮಾಂಡೆಡ್ ಏನಪ್ಪ ಅಂತ ಹೇಳಿದರೆ, ಕಮಾಂಡು ಒಬ್ಬೊಬ್ಬರು ಒಂದೊಂದು ಯೂನಿಟ್ ಒಳಗೆ ಹೆಂಗಿರುತ್ತಪ್ಪ ಅಂತ ಹೇಳಿದರೆ 15 ದಿನ ಹೋಗ್ಬೋದು, 15 ದಿನ, 30 ದಿನ 3 ಟೈಮ್ಸು ರಜೆ ಆರಾಮ್ಸೆ ತೆಗಿಬೋದು ಒಂದೊಂದು ಯೂನಿಟಲ್ಲಿ. ಒಬ್ಬೊಬ್ಬರು CO ಹೆಂಗಿರ್ತಾರಪ್ಪ ಅಂತ ಹೇಳಿದರೆ ಸ್ಟ್ರಿಕ್ಟ್, ಬ್ಯಾಂಕ್ ಕರ್ನಾಯ ಮಾರ್ನಾಯ್ತು ಜಾನ ಅಂಥ CO ಸಿಕ್ಬಿಡ್ತಾನೆ ಒಂದೊಂದು ಯೂನಿಟ್ ಒಳಗೆ. ಅವ್ರು ಇವಾಗ ನಮ್ಮ ಯೂನಿಟ್ ಒಳಗೆ ಅದು ಆಗೈತಿ. ಯಾವ ರೀತಿ ಆಗೈತಪ್ಪ ಅಂತ ಹೇಳಿದರೆ, ನಾವು 2 ಸಲ ವರ್ಷದೊಳಗೆ 2 ಸಲ ಹೋಗ್ಬೋದು. ಒಂದು 45 ದಿನ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ 30 ದಿನ ರಜೆ ಹೋಗ್ಬೋದು ಓಕೆನಾ. 30 ದಿನ 45 ದಿನ ರಜೆ ಹೋಗ್ಬೋದು ನಾವು. ಮತ್ತು ಬೇರೆ ಯೂನಿಟ್ ಒಳಗೆ ಯಾವ ರೀತಿ ಅದಪ್ಪ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ನಾವೇನು ಟ್ರೈನಿಂಗ್ ಮಾಡಿದ್ವಿ, ನಮ್ಮ ಫ್ರೆಂಡ್ಸ್ ಹೋಗಿದ್ದಾರೆ, ಅವ್ರ ಕೂಡ ಯಾವ ರೀತಿ ಇದಪ್ಪ ಅಂತ ಹೇಳಿದ್ರೆ 30 ಪ್ಲಸ್ 15 ಈ ರೀತಿ ರಜೆ ಹೋಗ್ತಾರೆ ಅವರು ಓಕೆನಾ. ಆ ರೀತಿ ರಜೆ ನಿಮಗೂ ಸಿಗುತ್ತೆ, ಯಾವುದೇ ವರಿ ಮಾಡ್ಕೊಳ್ಳುವಂಥದ್ದಿಲ್ಲ. 75 ರಜೆ ಟೋಟಲಿ ಸಿಕ್ಬಿಡುತ್ತೆ. ಇದ್ರ ಕೂಡ ನಮಗೇನಪ್ಪ ಅಂತ ಹೇಳಿದರೆ ಜರ್ನಿ ಪೀರಿಯಡ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಹೋಗೋದು ಬರೋದು ಎಷ್ಟು ಟೈಮ್ ಆಗುತ್ತಲ್ಲ, ಇವಾಗ ನಮ್ಮ ಕರ್ನಾಟಕಕ್ಕೆ ಎಷ್ಟೈತಪ್ಪ ಅಂತ ಹೇಳಿದರೆ 12 ದಿನ ಇತ್ತು. 12 ದಿನ JP ಅಂತ ಇತ್ತು ಓಕೆ, ಜರ್ನಿ ಪೀರಿಯಡ್ ಇತ್ತು. ಇವಾಗ ಎಷ್ಟು ಮಾಡಿದಾರಪ್ಪ ಅಂತ ಹೇಳಿದರೆ 10 ದಿನ ಮಾಡಿದ್ದಾರೆ. 10 ದಿನ ಎಕ್ಸ್ಟ್ರಾ ರಜೆ, ಅದು ಎಷ್ಟು 10 ದಿನ ಎಕ್ಸ್ಟ್ರಾ ರಜೆ ಕೊಡ್ತಾರೆ ನಮಗೆ. ಇವಾಗ ನಾನು ಅಸ್ಸಾಮಿಂದ ಮನೆಗೆ ಬರಬೇಕಪ್ಪ ಅಂತ ಹೇಳಿದರೆ 10 ದಿನ ವೇಸ್ಟಲ್ಲಿ ಹೋಗುತ್ತಲ್ಲ, ಏನೋ ಬರೋದು ಹೋಗೋದು ಟ್ರೈನಲ್ಲಿ ಲೇಟ್ ಆಗುತ್ತಲ್ಲ, ಅದಕ್ಕೇನಪ್ಪ ಅಂತ ಹೇಳಿದರೆ 10 ದಿನ ಎಕ್ಸ್ಟ್ರಾ ರಜೆನ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ಅದು ಜರ್ನಿ ಪೀರಿಯಡ್ ಅಂತ ಹೇಳಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ. ಅದಕ್ಕೆ ನಿಮಗೆ ಹೇಳ್ತಾರೆ 3 ತಿಂಗಳ ರಜೆ ಸಿಗುತ್ತಾ ಅಂತ ಹೇಳಿ ಕ್ವಶನ್ಸ್ ಇರುತ್ತೆ. 3 ತಿಂಗಳ ಎಷ್ಟು ದಿನ ರಜೆ ಸಿಗುತ್ತೋ ಪಿ ಅಂತ ಹೇಳಿ ಊರಾಗ ಏನಾದರೂ ಕೇಳಿದರೆ 3 ತಿಂಗಳ ಅಂತ ಹೇಳ್ತೀರಾ. 3 ತಿಂಗಳ ಯಾವ ಇದ್ರ ಮೇಲೆ ಹೇಳ್ತೀರಿ ನೀವು? ಅದೇ ನಿಮಗೆ ಜರ್ನಿ ಪೀರಿಯಡ್ ಆಗಿರುವಂಥದ್ದು ಮತ್ತು CL ಅಲ್ಲಿ 15 ಪ್ಲಸ್ ಅದು ಫೆಸ್ಟಿವಲ್ ಬಂದಾಗ 5-6 ರಜೆ ಸಿಗುತ್ತೆ. ಅದು ಪ್ಲಸ್ ಇದು ನಮ್ದು ಏನಪ್ಪ ಅಂತ ಹೇಳಿದ್ರೆ EL ಅಲ್ಲಿ 60 ರಜೆ ಸೇರಿಸಿ ನೀವು 90 ದಿನದ್ದು 3 ತಿಂಗಳ ರಜೆ ಅದರ ಅಂತ ಹೇಳಿ ಅಲ್ಲೇ ನೀವು ಮಾತಾಡ್ತೀರಾ. ಇದು ನಿಮ್ಮ ರಜೆ. ಇವಾಗ ರಜೆದು ಕ್ಲಿಯರ್ ಆಯ್ತಂತ ನಾ ಅನ್ಕೋತೀನಿ. ಜರ್ನಿ ಪೀರಿಯಡ್ ಆಗಿರುವಂಥದ್ದು ನಿಮ್ಮದು ಯಾವ ರೀತಿ ರಜೆ ಸ್ಯಾಂಕ್ಷನ್ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳಿಬಿಟ್ಟೆ ಓಕೆನಾ. ನಿಮ್ಮದು ಅಲ್ಲಿ ಕಮಾಂಡರ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ರೀತಿ ಸ್ಯಾಂಕ್ಷನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ. ನೋಡಿ, ಇವಾಗ ನಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಲಾಟೂನ್ ಇರುತ್ತೆ. ಒಂದು ಪ್ಲಾಟೂನ್ ಒಳಗೆ 30 ಜನ ಇರ್ತೇವೆ ನಾವು. 30 ಜನ ಎಲ್ಲಾದರೂ ಹೊರಗಡೆ ಆಪ್ರೇಷನ್ ಆಗಿರುವಂಥದ್ದು, ಎಲ್ಲಾದರೂ ಒಂದು ಆರೋಪಿ ಪೆಟ್ರೋಲಿಂಗ್ ಎಲ್ಲಾದರೂ ಹೋಗಿ ನೀವು ಅಂದರೆ ಎಲ್ಲಾದರೂ ಹೋಗಿ ಯಾವುದಾದ್ರೂ ಆಪ್ರೇಷನ್ನಿಗೆ ಹೋದ್ರು ಅಂತ ಕೂಡ ನೀವು 30 ಜನನೂ ಹೋಗ್ತೀರ ಅಂತ ಹೇಳಿದರೆ, ಅಂದರೆ ನಿಮ್ಮದು ಒಂದು ಪ್ಲಾಟೂನ್ ಇರುತ್ತೆ, ಅದರೊಳಗೆ ಒಬ್ಬ ಹವಾಲ್ದಾರು ಆ ರೀತಿ ಇರುತ್ತೆ. ನಿಮ್ಮದು ಏನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ದು ಯಾವ ರೀತಿ ಅದು ರ್ಯಾಂಕ್ ಹೆಚ್ಚಿಗೆ ಆಗುತ್ತೆ, ಹವಾಲ್ದಾರ್ ಪ್ರಮೋಷನ್ ಯಾವ ರೀತಿ ಆಗುತ್ತೆ, ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ಬೇಕಂತ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ ಫ್ರೆಂಡ್ಸ್ ಓಕೆನಾ. ನಾನು ಮಾಡೋವಂಥದ್ದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಲೈಕ್ ಕೊಡಿ, ಕಮೆಂಟ್ ಒಳಗೆ ಕಮೆಂಟ್ ಹಾಕಿ. ಏನಾದರೂ ತೊಂದರೆ ಇತ್ತಪ್ಪ ಅಂತ ಹೇಳಿದರೆ, ತೊಂದರೆ ಇತ್ತು ಸರ್, ಈ ರೀತಿ ತೊಂದರೆ ಆಗ್ತಿದೆ ಸರ್, ನಮ್ಮದು ರಜೆ ಇಷ್ಟಿಷ್ಟು ಏನಾದರೂ ನಿಮ್ಮ ತಲೆಯೊಳಗೆ ಇನ್ನೂ ಇದು ರಜೆ ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಓಕೆನಾ. ನೋಡಿ, ನಿಮ್ಮದು ಏನಾದಪ್ಪ ಅಂತ ಹೇಳಿದರೆ ರಜೆದ ಬಗ್ಗೆ ಒಂದು ಕ್ಲಿಯರ್ ಆಯಿತು. ಇವಾಗ ಎಕ್ಸ್ಟ್ರಾ ರಜೆ ಅಂಥೇಳಿ ಯಾವ ರೀತಿ ಇರುತ್ತೆ ಎಕ್ಸ್ಟ್ರಾ ಓಕೆ, ಇದನ್ನು ಬಿಟ್ಟು ಎಕ್ಸ್ಟ್ರಾ ರಜೆ ಸಿಗುತ್ತಾ ಅಂಥೇಳಿ ಮಾತಾಡೋಣ. ಲೇಡೀಸಿಗೆ ಅಥವಾ ಮತ್ತು ಬಾಯ್ಸಿಗೆ ಯಾವ ರೀತಿ ಸಿಗುತ್ತೆ ಅಂಥೇಳಿ ನೋಡಿ. ಇವಾಗ ನನ್ನ ಮದುವೆ ಆಯಿತು. ಮದುವೆ ಆದ ನಂತರ ನಾವು ಏನು ಮಾಡ್ತೇವಪ್ಪ ಅಂತ ಹೇಳಿದರೆ, ಹೆಂಡತಿ ಪ್ರೆಗ್ನೆಂಟ್ ಆದಾಗ 3 ತಿಂಗಳಕ್ಕೊಮ್ಮೆ ಅವ್ರದ್ದು ಚೆಕಪ್ ನಡೆಯುತ್ತೆ ಓಕೆನಾ. 3 ತಿಂಗಳಕ್ಕೊಮ್ಮೆ ಅವ್ರ ಚೆಕಪ್ ನಡೆದಾಗ ಅವ್ರ ಚೆಕಪ್ ರಿಪೋರ್ಟ್ ಏನಿದೆ, ರಿಪೋರ್ಟನ್ನು ನಾವು ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಅದು ಏನಪ್ಪ ಅಂತ ಹೇಳಿದರೆ 3 ತಿಂಗಳ ಪ್ರೊಸೀಜರ್ ಇರುತ್ತೆ. 3 ತಿಂಗಳ ಅಂತ ಹೇಳಿದರೆ 9 ತಿಂಗಳಕ್ಕೆ ಡಿಲಿವರಿ ಓಕೆನಾ. 3 ತಿಂಗಳದ್ದು ನಾವು ಏನಪ್ಪ ಅಂತ ಹೇಳಿದರೆ ರಿಪೋರ್ಟು ಜಮಾ ಮಾಡಬೇಕು, ಎಲ್ಲಿ ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು ಓಕೆ. ಸಬ್ಮಿಟ್ ಮಾಡಿ ನಂತರ ಏನಪ್ಪ ಅಂತ ಹೇಳಿದರೆ, ನಾವು ಇವಾಗ ಡಿಲಿವರಿ 15 ದಿನ ಮುಂಚೆ 15 ದಿನ ಆದಮೇಲೆ ಇದ್ದಾರೆ ಸರ್ ನಮ್ಮದು ಡಿಲಿವರಿ ಟೈಮ್ ಒಳಗೆ ನಾವು ಅಲ್ಲಿರ್ಬೇಕಂತೇಳಿ ಹುಡುಗರು ಏನಾದರೂ ಬಯಸಿದರೆ ನಾವು 15 ದಿನ ರಜೆ ಮಾಡಿಕೊಂಡು, ಅಂದರೆ ರಜೆ ತೊಗೊಂಡು ನಮ್ಮದು ಡಿಲಿವರಿ ಟೈಮಲ್ಲಿ ಎಕ್ಸ್ಟ್ರಾ ರಜೆ ಸಿಗುತ್ತೆ. ಈ ರಜೆ ಅಲ್ಲದು ಕೂಡ ನಮಗೆ ಎಕ್ಸ್ಟ್ರಾ ರಜೆ ಸಿಗುತ್ತೆ ಫ್ರೆಂಡ್ಸ್, ಪಕ್ಕ ಸಿಗತ್ತೆ ಓಕೆನಾ. ಇವಾಗ ಲೇಡೀಸಿಗೆ ಯಾವ ರೀತಿ ಇರುತ್ತೆ ಇದೇ ನೋಡಿ. ಲೇಡೀಸ್ ಬಗ್ಗೆ ಕೇಳಿದ್ರಂದರೆ ಹುಡುಗರೆಲ್ಲರೂ ಅಪ್ಪ ಅವ್ರಿಗೆ ಎಷ್ಟು ರಜೆ ಅಂತೇಳಿ ಮಾತಾಡ್ತೀರಿ ನೀವು. ಯಾವ ರೀತಿ ಇರುತ್ತೆ ಲೇಡೀಸಿಗೆ ಅಂತೇಳಿ. ಲೇಡೀಸು ಇವಾಗ ಭರ್ತಿ ಆದ ನಂತರ ಅವ್ರದ್ದು ಏನಪ್ಪ ಅಂತೇಳಿದರೆ, ಅವ್ರ ಮದುವೆ ಆಗಿ ಬಂದು ಅವ್ರು ಏನಾದರೂ ಪ್ರೆಗ್ನೆಂಟ್ ಇದ್ರಪ್ಪ ಅಂತ ಹೇಳಿದರೆ
3 ತಿಂಗಳಿಗೆ ಅವರಿಗೆ ರಜೆ ಕೊಡ್ತಾರೆ. 3 ತಿಂಗಳಿಗೆ ರಜೆ ಕೊಡ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ರನ್ನಿಂಗ್ ಮಾಡುವಂಥದ್ದು ಅಥವಾ ಯಾವುದೇ ರೀತಿ ಡ್ಯೂಟಿ ಕೊಡುವಂಥದ್ದು ಆಗ ಕುಂತಿರಂಗಿಲ್ಲ. ಆ ಟೈಮ್ ಒಳಗೆ ಏನಪ್ಪ ಅಂತ ಹೇಳಿದರೆ ಅವ್ರಿಗೆ ಮನೆ ಕಳಿಸ್ತಾರೆ. 3 ತಿಂಗಳ ನಂತರ, 3 ತಿಂಗಳ ಪ್ರೆಗ್ನೆಂಟ್ ಆದ 3 ತಿಂಗಳ ನಂತರ ಅವ್ರಿಗೆ ಮನೆ ಕಳಿಸ್ತಾರೆ. ಮನೆ ಕಳಿಸಿದ ನಂತರ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಅವರಿಗೆ ಡಿಲೆವರಿ ಆಗತ್ತಲ್ಲ, 9 ತಿಂಗಳ ಡಿಲೆವರಿ ಆಗುತ್ತೆ. ಡಿಲೆವರಿ ಆದ ನಂತರ ಇವರೇ ಕಾಲ್ ಮಾಡಿ ಇಲ್ಲೇ ಆಫೀಸಲ್ಲಿ ನಮ್ಮ ಡಿಲೆವರಿ ಆಗಿದೆ ಸರ್, ಒಬ್ಬೊಬ್ಬರದ್ದು ಏನಪ್ಪ ಅಂತ ಹೇಳಿದರೆ ಫೇಲ್ ಆಗುತ್ತೆ, ಹೌದಾ, ಡಿಲೆವರಿ ಆಗೋದು ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ವಾಪಸ್ ಕರ್ಕೋತಾರೆ. ಅದಕ್ಕೇನಪ್ಪ ಅಂತ ಹೇಳಿದರೆ ದುಬಾರ ರಿಪೋರ್ಟ್ ತಗೋತಾರೆ, ಇವು ಡಿಲೆವರಿ ಆಗಿದೆಯೋ ಇಲ್ಲೋ ಅಂಥೇಳಿ. ಡಿಲೆವರಿ ಆದ ನಂತರ ಮತ್ತೆ 1 ವರ್ಷ ಏನಪ್ಪ ಅಂತ ಹೇಳಿದರೆ ಅವರಿಗೆ ಎಕ್ಸ್ಟ್ರಾ ರಜೆ ಸಿಗುತ್ತೆ. ಮತ್ತೆ 1 ವರ್ಷ, ಇವಾಗ 9 ತಿಂಗಳ ರಜೆ ಅಲ್ಲದೆ ಎಕ್ಸ್ಟ್ರಾ 1 ತಿಂಗಳ ರಜೆನೂ ಸಿಗುತ್ತೆ. ಮತ್ತು ಫೆಸಿಲಿಟೀಸು ಮತ್ತು ಅವ್ರದ್ದು ಏನಪ್ಪ ಅಂತ ಹೇಳಿದರೆ ಸ್ಯಾಲರಿಯಲ್ಲಿ ಡಿಫ್ರೆಂಟ್ ಆಗತ್ತಾ ಅಂಥೇಳಿ ಕ್ವಶನ್ಸ್ ಇರುತ್ತೆ. ಓಕೆನಾ, ರಜೆ ಟೈಮಲ್ಲಿ ಸ್ಯಾಲರಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಸ್ಯಾಲರಿ ನೋಡಿ ಯಾವ ರೀತಿ ಇರುತ್ತೆ. ನೀವು ನಾರ್ಮಲ್ ರಜೆ ಇವಾಗ CL EL ಏನು ಹೇಳಿದ್ನಲ್ಲ, ಈ ನಾರ್ಮಲ್ ರಜೆ ಹೋದಾಗ ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ, ಇಲ್ಲೇ ನೀವು ಇದ್ದಾಗ ಎಷ್ಟು ತೊಗೋತೀರಾ ಸ್ಯಾಲರಿನ ಅಷ್ಟೇ ಸ್ಯಾಲರಿನ ತೊಗೋತೀರಲ್ಲಿ, ಬಟ್ ಜಾಸ್ತಿ ತೊಗೋತೀರಾ ಮನೆಗೆ ಹೋದ್ಮೇಲೆ. ಯಾವ ರೀತಿ ಮನೆಗೆ ಹೋದ್ಮೇಲೆ ಜಾಸ್ತಿ ತೊಗೋತೀರಾ ಅಂತ ಹೇಳಿದರೆ, ಮನೆಗೆ ಹೋದ ನಂತರ ಅಲ್ಲಿ ಊಟದ ಚಾರ್ಜು 151 ರೂಪಾಯಿ ಪರ್ ಡೇ ನಿಮಗೆ ಎಷ್ಟು ಹಾಕ್ತಾರೆ ನಿಮ್ಮ ಸ್ಯಾಲ್ರಿ ಅಲ್ದನ. ನಿಮ್ಮ ಸ್ಯಾಲರಿ ಮಂತ್ಲಿ ಏನಾಗುತ್ತೆ ಅದನ್ನು ಬಿಟ್ಟು 151 ರೂಪಾಯಿ ಎಕ್ಸ್ಟ್ರಾ ನಿಮಗೆ ಪೇ ಮಾಡುತ್ತೆ. ಓಕೆನಾ, ಅದು ಆವಾಗಲೇ ಬರೋದಿಲ್ಲ, ಬಟ್ ಒಂದು 6 ತಿಂಗಳ 3 ತಿಂಗಳ ಬಿಟ್ಟು ಬರುತ್ತೆ, ಪಕ್ಕಾ ಬರುತ್ತೆ ಅದು. ಓಕೆನಾ, ಅದು ಅಲ್ದನ ನಿಮ್ದು ಏನಪ್ಪ ಅಂತ ಹೇಳಿದರೆ, ನೀವು ಬರೋಬೇಕಾದ್ರೆ ನಿಮ್ದು 1 ತಿಂಗಳದ ಒಳಗೆ ಬಂದರೆ ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಅನ್ಸುತ್ತಾ? ನಾ ಏನು ಹೇಳಂತೇನಪ್ಪ ಅಂತ ಹೇಳಿದರೆ, ಈ ತಿಂಗಳದ್ದು 30ನೇ ತಾರೀಕು, ಓಕೆನಾ, ನಿಮ್ಮದು ಈ ತಿಂಗಳದ್ದು 30ನೇ ತಾರೀಕಿಗೆ ನೀವು ರಜೆ ತೊಗೊಂಡಿಲ್ಲ ಅಂದರೆ 1ನೇ ತಾರೀಕಿಗೆ ರಜೆ ತೊಗೊಂಡಿದ್ದೀರಾ. ಓಕೆನಾ, 1ನೇ ತಾರೀಕಿಗೆ ರಜೆ ತೊಗೊಂಡಿದ್ದೀರಾ, ನಿಮ್ಮದು ನೆಕ್ಸ್ಟ್ ಮಂತು 1ನೇ ತಾರೀಕಿಗೆ ಬರ್ತಿದ್ದೀರಾ ಅಂತ ಹೇಳಿದರೆ ನೆಕ್ಸ್ಟ್ ಮಂತಿಗೆ ಕೌಂಟ್ ಆಗುತ್ತೆ ನಿಮ್ಮದು. ಈ ಮಂತ್ ಪೂರ ನಿಮ್ದು ಏನಪ್ಪ ಅಂತ ಹೇಳಿದರೆ ಸ್ಯಾಲರಿ ಬರುತ್ತೆ, ಬಟ್ ನೆಕ್ಸ್ಟ್ ಮಂತಿದ್ದು 1 ದಿನದ್ದು ಸ್ಯಾಲರಿ ನಿಮಗೆ ಡೌನ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾನು ಯಾವ ರೀತಿ ತಿಳಿಸ್ಬೇಕಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿದರೆ, ನಿಮ್ಮದು ರಿಸ್ಕ್ ಅಲೌನ್ಸ್ ಏನದ, ರಿಸ್ಕ್ ಅಲೌನ್ಸಲ್ಲಿ ನಿಮ್ಮದು ಡಿಫ್ರೆನ್ಸ್ ಆಗುತ್ತೆ, ಜಾಸ್ತಿ ಏನು ಆಗಂಗಿಲ್ಲ, 2ರಿಂದ 3 ಸಾವಿರ, 2ರಿಂದ 3 ಸಾವಿರ ಅಷ್ಟೇ ಡಿಫ್ರೆನ್ಸ್ ಆಗೋದು. ಬಟ್ ನೀವು ರಜೆಯಲ್ಲಿ ಪೂರ್ತಿ ಸ್ಯಾಲರಿ ತೊಗೋತೀರಾ ಅಂತೇಳಿ ಕ್ವಶನ್ಸ್ ಇದ್ದರೆ 100% ತೊಗೋತೀರಾ. ಲೇಡೀಸ್ದು ಇವಾಗ ಹೇಳಿದೆ, ಪ್ರೆಗ್ನೆಂಟ್ ಆದಮೇಲೆ ಇಷ್ಟು ರಜೆ ಇರುತ್ತೆ, 1 ವರ್ಷ ಎಕ್ಸ್ಟ್ರಾ ರಜೆ ಸಿಗುತ್ತೆ. ಓಕೆನಾ, ಯಾವುದೇ ವರಿ ಮಾಡ್ಕೊಳ್ಳೋವಂಥದ್ದಿಲ್ಲ. ಮತ್ತು ಟ್ರೈನಿಂಗ್ ಟೈಮಲ್ಲಿ ಎಲ್ಲ ಫೆಸಿಲಿಟೀಸು ಅವರಿಗೆ ಸಿಗುತ್ತೆ. ಇವಾಗ ಟ್ರೈನಿಂಗ್ ಮಾಡ್ತಾ ಏನಾದರೂ ರಜೆ ಹೋಗ್ಬೋದಾ ಸರ್ ಅಂಥೇಳಿ, ನೋ ಚಾನ್ಸ್, ರಜೆ ಸಿಗುವಂಥ ಯಾವುದೇ ಚಾನ್ಸಸ್ ಇರೋದಿಲ್ಲ ಫ್ರೆಂಡ್ಸ್. ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದರೆ, ಮನೆಯಲ್ಲಿ ತಂದೆ ತಾಯಿ ಅಥವಾ ನಮ್ಮದು ಡಿಪೆಂಡೆಂಟ್ ಆಗಿರುವಂತಹ ತಂಗಿ ತಮ್ಮ ಇವರಿಗೇನಾದರೂ ಜನ್ಮಕ್ಕೇನಾದರೂ ಆಯ್ತಪ್ಪ ಅಂತ ಹೇಳಿದರೆ ಅಂಥವರಿಗೆ ರಜೆ ಕೊಡ್ತಾರೆ ಹೊರತು, ಇವಾಗ ಅಜ್ಜಿ ಏನಾದರೂ ಆದರೂ, ನಮ್ಮ ಅಜ್ಜ ಭಾಳ ಚಂದ ಸಾಕಿದ್ದ ನನಗಂತ ಹೇಳಿ ಭಾಳ ನೋವು ಪೇನಲ್ಲಿ ಅಳ್ಕೊಂತ ಅವ್ರ ಜೊತೆ ಹೇಳಿದ್ರು ಕೂಡ ನಿಮಗೆ ಅವ್ರು ಏನು ಹೇಳ್ತಾರೆ ಗೊತ್ತಾ ನಿಮಗೆ? ನೋಡಿ, ಇವಾಗ ನೀವು ಟ್ರೈನಿಂಗ್ ಮಾಡಕ್ಕೆ ಕುಂತಿದ್ದ 2 ವರ್ಷ, ಈ 2 ತಿಂಗಳ ನೀವು ಟ್ರೈನಿಂಗ್ ಮಾಡಿದ್ದೀರಾ. ಆವಾಗ ನಿಮ್ಮ ಅಜ್ಜ ಇಲ್ಲ ಅಜ್ಜಿ ತೀರ್ಕೊಂಡಾರಂತ ಅಂದ್ಕೊಳ್ಳಿ, ಏನಾದರೂ ಸತ್ತಿದಾರಂತ ಅಂದ್ಕೊಳ್ಳಿ. ಓಕೆನಾ, ಅವಾಗೇನು ಮಾಡ್ತಾರಪ್ಪ ಅಂತ ಹೇಳಿದರೆ, ನೀವೇನಾದರೂ ರಜೆ ಹೋದ್ರಪ್ಪ ಅಂತ ಹೇಳಿದರೆ, ನೀವು 2ರಿಂದ 3 ತಿಂಗಳ ಏನು ಟ್ರೈನಿಂಗ್ ಮಾಡಿದ್ದೀರಲ್ಲ, ಆ ಟ್ರೈನಿಂಗ್ ಎಲ್ಲ ಲೆಸ್ ಮಾಡಿ ನೀವು 0 ವೀಕಿಗೆ ಬರ್ತೀರಾ, ಮತ್ತೆ ಹೊಸದಾಗಿ ಟ್ರೈನಿಂಗ್ ಮಾಡಿಕೊಂಡು ಹೋಗಬೇಕು. ಆ ರೀತಿ ಪ್ರೊಸೆಸರ್ ಇರುತ್ತೆ. ಓಕೆನಾ, ಪ್ರೊಸೀಜರ್ ಆ ರೀತಿ ಇರುತ್ತೆ. ಅದರ ಸಲುವಾಗಿ ಯಾರು ರಿಕ್ರೂಟ್ಸ್ ಆಗಿರುವಂಥ, ರಿಕ್ರೂಟ್ ಅಂದರೆ ನೀವು ಯಾರು ಟ್ರೈನಿಂಗ್ ಮಾಡುವಂಥ ರಿಕ್ರೂಟ್ಸ್, ನೀವು ಯಾರು ಫೌಜಿ ಆಗಿರೋಂಗಿಲ್ಲ. ಟ್ರೈನಿಂಗ್ ಒಳಗೆ ಟೈಮ್ ಒಳಗೆ ಯಾರು ಫೌಜಿ ಅಲ್ಲ. ಫೌಜಿ ಯಾವಾಗ ಆಗ್ತೀರಪ್ಪ ಅಂತ ಹೇಳಿದರೆ, ಶೋಲ್ಡರಲ್ಲಿ ನಾನು ಹಚ್ಚಿರುವಂಥ ನಮ್ಮದು ಫೋಟೋ ನೋಡ್ಬೋದು, ನೀವು ಯಾವ್ದಾರ ಒಂದು ಫೋಟೋ ನೋಡ್ಬೋದು. ಇಲ್ಲೇ ನಾವು ಶೋಲ್ಡರ್ ಹಚ್ತೀವಿ, ಆ ಶೋಲ್ಡರ್ ಹಚ್ಚೋ ಮಟ್ಟ ನೀವು ಯಾವುದೇ ಫೌಜಿ ಆಗಂಗಿಲ್ಲ ಫ್ರೆಂಡ್ಸ್. ಓಕೆನಾ, ಶೋಲ್ಡರ್ ರಿಕ್ರೂಟಲ್ಲಿ ಜಸ್ಟ್ ರಿಬ್ಬನ್ ಹತ್ತತ್ತೆ. ಓಕೆನಾ, ರಿಬ್ಬನ್ ಕೊಡ್ತಾರೆ ನಿಮಗೆ, ಈ ರೀತಿ ರಿಬ್ಬನ್ ಕೊಡ್ತಾರೆ. ಒಂದು ಸ್ವಲ್ಪ ಅದರ ರಿಕ್ರೂಟಲ್ಲಿ ನೀವು ಟ್ರೈನಿಂಗಿಗೆ ಬನ್ನಿ, ಆರಾಮ್ಸೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೇನೆ ನಾನು. ಏನು ರಜೆ ಯಾವ ರೀತಿ ಇರುತ್ತೆ, JP ಇವಾಗ ನೋಡಿ ಬಿಹಾರಲ್ಲಿ 6 ದಿನ 10 ದಿನ, UPಯಲ್ಲಿ ನಮಗೆ 10 ದಿನ ಕೊಟ್ಟಿರ್ತಾರೆ. ಅಂದರೆ ಜರ್ನಿ ಪೀರಿಯಡ್ ನಾವು ಹೋಗೋದು ಬರೋದೊಂದು ಕೊಟ್ಟಿರ್ತಾರೆ. ಈ ರೀತಿ ಎಲ್ಲ ಫೆಸಿಲಿಟೀಸ್ ಅದ ಫ್ರೆಂಡ್ಸ್, ಎಲ್ಲರಿಗೂ ಚೆನ್ನಾಗಿ ಫೆಸಿಲಿಟೀಸ್ ಅದ. ಮತ್ತು ಹುಡುಗರ್ದು ಏನಪ್ಪ ಅಂತ ಹೇಳಿದರೆ, ಭಾಳ ಜನ ಕ್ವಶನು ಕೇಳೋಂತಾರೆ, ಸರ್ ನಮ್ದು ಕರ್ನಾಟಕ ಪೊಲೀಸಿಗೆ ಬೆಸ್ಟು, ನಮ್ದು SSC GD ಬೆಸ್ಟು, ಒಂದು ಸಪ್ರೇಟ್ ವಿಡಿಯೋ ಮಾಡಿ ಇದ್ರ ಬಗ್ಗೆ ಅಂಥೇಳಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ನಡೆಯಕ್ಕೆ ಬಂದುಬಿಟ್ಟೈತಿ. ಯಾವ ರೀತಿ ಅದ ಸರ್, ಯಾವುದನ್ನು ಮಾಡಿದರೆ ಚಲೋ ಇರತ್ತೆ ಅಂಥೇಳಿ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆನಾ, ಅದ್ರ ಬಗ್ಗೆನೂ ಸಪ್ರೇಟ್ ವಿಡಿಯೋ ತರ್ತೀನಿ. ಮತ್ತೇನಪ್ಪ ಅಂತ ಹೇಳಿದರೆ, ಮ್ಯಾನೇಜ್ಮೆಂಟ್, ದುಡ್ಡು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು, ದುಡ್ಡಿನ ಅವಶ್ಯಕತೆ ಎಲ್ಲಿ ಇದೆ ನಮಗೆ, ನಮ್ಮ ಅಸ್ಸಾಂ ರೈಫಲ್ಸಲ್ಲಿ ನಮ್ಮದು ಏನು SSC GDಯಲ್ಲಿ ಬಂದಿರುವಂಥ ಹುಡುಗರಿಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ದುಡ್ಡಿನ ಅವಶ್ಯಕತೆ ಎಲ್ಲಿ ಅದು ನಾವು ಅನುಭವಿಸಿರುವಂಥದ್ದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ಕೊಂಡು ಬಿಡಿ. ನಾವು ಮಾಡುವಂಥ ವೀಡಿಯೋನ ಟಕ್ಕಂತ ಬರುತ್ತೆ. ನಿಮ್ಮ ಸಪೋರ್ಟ್ ಹಂಗೆ ಇರಲಿ.
ಏನಾದರೂ ತೊಂದರೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂತ ಹೇಳಿದರೆ ಬಂದು ಕಾಮೆಂಟ್ ಒಳಗೆ ಕಮೆಂಟ್ ಹಾಕಿ ರಜೆ ಬಗ್ಗೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡಿದ್ದೀನಿ ಅಂತ ಅನ್ಕೋತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಜೈ ಹಿಂದ್.